ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. 24ನೇ ತಾರೀಕು ನಮ್ಮ 102ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1 ಗಂಟೆ, ಸಂಜೆ 7ರಿಂದ 9. 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿಬಹುದಾ? 100ಕ್ಕೆ 100ರಷ್ಟು ಕಲಿಬಹುದು. ನಮ್ಮ ಆ್ಯಪ್ ನಿಮಗೆ ಸಿಗುತ್ತೆ. ಆ್ಯಪಲ್ಲಿ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ ಸಿಕ್ಬಿಡುತ್ತೆ. ನಿಮಗೆ ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಬಿಗ್ ಬ್ಯಾಂಗ್ ಥಿಯರಿ ಅದನ್ನು ತಿಳಿಸ್ಕೊಡ್ತೀನಿ. ದಶಾವತಾರ ಹೇಗಾಯಿತು, ಅದಕ್ಕೆ ವೈಜ್ಞಾನಿಕ ನಿಲುಗಟ್ಟು, ಅದಾದಮೇಲೆ 12 ರಾಶಿಗಳು ಹೇಗೆ ಫಾರ್ಮ್ ಆಗಿದೆ ಆಕಾಶದಲ್ಲಿ, ಅದ್ರ ಜೊತೆಗೆ ಬ್ರಹ್ಮಾಂಡ 360 ಡಿಗ್ರಿ ಹೇಗೆ ಭಾಗ ಆಗಿದೆ, ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಒಂದು ಗಣಿತ, ಸಿಂಪಲ್ ಗಣಿತ ಇರುತ್ತೆ. 27 ನಕ್ಷತ್ರ ಬರುತ್ತೆ. 27 ನಕ್ಷತ್ರ ಹೇಗೆ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಪ್ರತಿಯೊಂದು ಗ್ರಹನೂ ಎಷ್ಟೆಷ್ಟು ಸ್ಪೀಡಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುತ್ತೆ, ಅದಾದಮೇಲೆ ದಶಾ ಹೇಗೆ ಬಂತು, ರಾಶಿ ಹೇಗೆ ಮತ್ತೆ ದಶಾ ಹೇಗೆ ಬಂತು, ಭುಕ್ತಿ ಅಂತರ್ಭುಕ್ತಿ ಕ್ಯಾಲ್ಕುಲೇಷನ್ ಬರುತ್ತೆ. ಅದಾದ ನಂತರ ಲಗ್ನ ಅಂದ್ರೆ ಏನು, ಲಗ್ನ ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ, ಲಗ್ನದಿಂದ 12 ಮನೆಗಳಲ್ಲೂ ಹೇಗೆ ಭಾವಗಳನ್ನು ನಾವು ತಗೊಳ್ತೀವಿ, ಲಗ್ನ ಆದ ನಂತರ ನಮಗೆ ಈ ನಮ್ಮ ನಕ್ಷತ್ರನಾಡಿ ಸಿಸ್ಟಮ್ ಅಲ್ಲಿ ಕೆಲವು ಸಿಸ್ಟಮ್ಗಳು ಹೇಗೆ ಭಾವಚಲಿತದಲ್ಲಿ ಹಿಂದೆ ಮುಂದೆ ಹೋಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಾದ್ಮೇಲೆ ರಾಹುಕೇತುಗಳ ಬಗ್ಗೆ ಡೀಟೇಲ್ ವಿಶ್ಲೇಷಣೆ ಇರುತ್ತೆ. ಅದಾದ್ಮೇಲೆ ಪ್ರತಿಯೊಂದು ಏರಿಯಾದು ಕಾಂಬಿನೇಷನ್ ಏನ್ ಬಂದ್ರೆ ಏನು ಫಲಿತಾಂಶ, ಅದು ಎಜುಕೇಶನ್ ಆಗಿರ್ಬೋದು, ಜಾಬು, ಬಿಸ್ನೆಸ್ಸು, ಅಥವಾ ಆರ್ಥಿಕ ಪರಿಸ್ಥಿತಿ, ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಬರ್ತ್ ಇರ್ಬೋದು, ಎಲ್ಲನೂ ಏನಿರುತ್ತೋ ಜೀವನದಲ್ಲಿ ಅದೇ ನಡೆಯೋದು. ಸಣ್ಣ ಸಣ್ಣ ಫಲಗಳನ್ನ ನಾವು ನೋಡ್ಬೇಕಂದಾಗ ಕೆಲವು ಇಮಿಡಿಯೇಟ್ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕಾದ್ರೆ ಪ್ರಶ್ನಾಶಾಸ್ತ್ರ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ಜ್ಯೋತಿಷ್ಯದಲ್ಲಿ ಅವರೊಂಥರ ಹೇಳ್ತಾರೆ, ಇವರೊಂಥರ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೇನು ಗೊತ್ತಿಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇನ್ನೊಂದ್ಸತಿ ಹೇಳ್ಬೇಕಾದು. ಸಾಮಾನ್ಯವಾಗಿ ವೀಕ್ಷಕರು ಎಲ್ಲರ ಹತ್ರನೂ ಹೋಗಿರ್ತೀರ. ಅವ್ರು ಯಾರೋ ಫ್ರೆಂಡ್ ಹೇಳಿದ್ರು ಅಲ್ಲಿ ಮಂಗಳೂರಲ್ಲಿ ಸೂಪರ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರು, ಇನ್ನೊಬ್ರು ಯಾರೋ ಮೈಸೂರಲ್ಲಿ ಸೂಪರ್ ಆಗಿ ಹೇಳ್ತಾರೆ, ಕೋಲಾರ ಸೂಪರ್ ಆಗಿ ಹೇಳ್ತಾರೆ. ಒಬ್ರೊಬ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ಅಷ್ಟೇ. ಸೊ ವೆರಿ ಸಿಂಪಲ್. ಗೊತ್ತಿದ್ರೆ ಕರೆಕ್ಟಾಗಿ ಹೇಳ್ಬೇಕು. ನಮ್ಮ ನಕ್ಷತ್ರ ನಾಡಿಲಿ ಕಲ್ತವ್ರು ಎಲ್ಲರೂ ಒಂದೇ ಸಿಸ್ಟಮೇ ಫಾಲೋ ಮಾಡ್ತೀವಿ ನಾವು, ಬೇರೆ ಬೇರೆ ಸಿಸ್ಟಮ್ ಫಾಲೋ ಮಾಡಲ್ಲ. ಅದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಅನ್ನೋದು ನಾವು ತಗೊಂಡ್ಬಂದಿದ್ದೀವಿ. ಅದಕ್ಕೆ ಅನೇಕರು ಕಲಿತು ನಮ್ಮ ನಕ್ಷತ್ರ ನಾಡಿಯನ್ನ ಕರ್ನಾಟಕದಲ್ಲಿ ಬೇರೆ ಬೇರೆ ದೇಶದಲ್ಲೂ ಕೂಡ ಜ್ಯೋತಿಷ್ಯ ಕಲ್ತಿರೋರು ಅವರ ಜೀವನ ಅವ್ರು ನೋಡ್ಕೋತಾ ಇದ್ದಾರೆ. ಪ್ಲಸ್ ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ, ಸ್ನೇಹಿತರಿಗೆ ಮತ್ತೆ ರಿಲೇಟಿವ್ಸ್ಗೆ ಹೇಳ್ತಾ ಇದ್ದಾರೆ. ಏನು ಒಬ್ರು ಹೇಳಿದ್ದು ಇನ್ನೊಬ್ರು ಹೇಳಿದ್ದು ಮೇಜರ್ ಚೇಂಜಸ್ ಇರಲ್ಲ ಪ್ರೆಡಿಕ್ಷನ್ ಅಲ್ಲಿ. ಆದ್ರೆ ರಿಸಲ್ಟ್ ಕೊಡೋ ಟೈಮಲ್ಲಿ ನಾವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಬೋದು, ಅದು ಅವ್ರ ಇಷ್ಟ. ಫಾರ್ ಎಕ್ಸಾಂಪಲ್, ಮದುವೆಗೆ ಯಾವುದೋ ಒಂದು ಗುರು 7ನೇ ಮನೆ ಕೂತಿರುತ್ತೆ. ಒಬ್ರು ನೀವು ಪುಷ್ಪರಾಗ ಹಾಕೊಳ್ಳಿ ಅಂತ ಹೇಳ್ತಾರೆ, ಇನ್ನೊಬ್ರು 5 ಮುಖದ ರುದ್ರಾಕ್ಷಿ ಅಂತ ಹಾಕೊಳ್ತಾರೆ. ಅದೆರಡೂ ಒಂದೇ ಎಫೆಕ್ಟ್. ಇನ್ನೊಂದು ಕೆಲಸಕ್ಕೋಸ್ಕರ
ಚಂದ್ರ 10ನೇ ಮನೇಲಿರ್ತಾನೆ. ಒಬ್ರು ನಿಮಗೆ 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಅನ್ಬೋದು, ಇನ್ನೊಬ್ರು ನಿಮಗೆ ಬಸರಾ ಪರ್ಲ್ ಅಥವಾ ಮುತ್ತು ಹಾಕೊಳ್ಳಿ ಅಂತ ಹೇಳ್ಬೋದು. ಹಾಗೆ ಯಾವ್ದಾದ್ರು ಗ್ರಹ ಕೆಟ್ಟದಿದ್ದಾಗ, ಮಂಗಳ ಕೆಟ್ಟದಿದ್ದಾಗ ನಿಮಗೆ ಖಾರದ ಪುಡಿ ಸ್ವಲ್ಪ ದಾನ ಮಾಡಿ ಅಂತ ಹೇಳ್ಬೋದು. ಇನ್ನೊಬ್ರು ನೀವು ಮೆಣಸು ದಾನ ಮಾಡಿ ಅನ್ಬೋದು. ಸರ್ ಅವರು ಮೆಣಸು ಹೇಳಿದ್ರು, ಅವ್ರ ಖಾರದ ಪುಡಿ, ಬಟ್ ಎಲ್ಲ ಮಂಗಳನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಹು ಒಳ್ಳೆ ಸ್ಥಿತ 11ನೇ ಮನೆ ಸ್ಥಿತದಲ್ಲಿದೆ. 11ನೇದು ಆಕ್ಟಿವೇಟ್ ಮಾಡ್ಕೊಳಕ್ಕೆ ಯಾರೋ 8 ಮುಖದ ರುದ್ರಾಕ್ಷಿ ಹೇಳ್ಬೋದು ನಿಮ್ಗೆ. ನಮ್ಮ ನಕ್ಷತ್ರಾಡಿ ಕಲ್ತಿರೋದೇ ನಾನು ಹೇಳ್ತಾ ಇರೋದು. ಇನ್ನೊಬ್ರು ಗೋಮೇಧಿಕ ಹೇಳ್ಬೋದು. ಸರ್ ಅವರು 8 ಮುಖದ ಹೇಳಿದ್ರು, ನೀವು ಗೋಮೇಧಿಕ ಹೇಳ್ತಾ ಇದ್ದೀರಾ ಅಂತ. ಎರಡೂ ಒಂದೇನೆ, ಎರಡೂ ಒಂದೇ ಎಫೆಕ್ಟ್ ಸಿಗುತ್ತೆ. ಸೊ ಆ ರೀತಿ ನಿಮಗೆ ಗ್ರಹಗಳ ಫಲಿತಾಂಶ ಸೇಮ್ ಇರುತ್ತೆ. ಆ ಗ್ರಹಗಳಿಗೆ ಅನ್ವಯಿಸಿರ್ತಕ್ಕಂಥ ಬೇರೆ ಬೇರೆ ಇರ್ತಕ್ಕಂಥದ್ದು ಕೊಡ್ಬೋದು. ಈಗ ಮಂಗಳ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಹವಳ ಕೊಡ್ಬೋದು, 3 ಮುಖದ ರುದ್ರಾಕ್ಷಿ ಕೊಡ್ಬೋದು, ಅಥವಾ ಕೆಂಪು ದಾರ ಕಟ್ಕೊಳ್ಳಿ ಸರ್ ಅಂತ ಹೇಳ್ಬೋದು ಅಷ್ಟೇ, ಅಥವಾ ಅದ್ರ ಮಂತ್ರ ಹೇಳ್ಕೊಳ್ಳಿ ಅಂತ ಹೇಳ್ಬೋದು. ಯಾವ್ದಾರು ಆ ಅಸ್ಟ್ರಾಲಜರ್ಗೆ ಮಂಗಳನಿಗೆ ಯಾವುದು ಅವ್ರಿಗೆ ತೋಚುತ್ತೋ ಅದನ್ನ ಕೊಡ್ತಾರೆ. ಸರ್ ಅವರು ಅದ್ರ ಕೊಟ್ರು, ಇವ್ರು ಇದು ಕೊಟ್ರು, ಆ ಥರದ್ದು ಮಾತ್ರ ಬರಬಹುದಷ್ಟೇ. ಆದರೆ ಈ ಬೇರೆ ಬೇರೆ ಜ್ಯೋತಿಷಕ್ಕೆ ಹೋದಾಗ ಒಬ್ರೊಬ್ರು ಅಂತ ಹೇಳ್ತಾರಲ್ಲ, ನಿಮ್ಗೆ ಶನಿ ಇದಂತ ಒಬ್ರು ಹೇಳ್ತಾರೆ, ಇನ್ನೊಬ್ರ ಹತ್ರ ಹೋದ್ರೆ ನಿಮ್ಗೆ ರಾಹು ಸರಿ ಇಲ್ಲ ಅಂತಾರೆ, ಕುಂಭ ವಿವಾಹ ಮಾಡ್ಕೊಳ್ಳಿ ಅಂತಾರೆ, ಕದಳಿ ವಿವಾಹ ಮಾಡ್ಕೊಳ್ಳಿ ಅಂತಾರೆ. ಅವೆಲ್ಲ ಬರೀ ಬೋಗಸೆ. ಯಾರಾದ್ರೂ ಇದ್ರೆ ಪ್ರೂವ್ ಮಾಡಿ ಅಂತ ಹೇಳಿ 6 ವರ್ಷದಿಂದ ಕೇಳ್ತಾ ಇದ್ದೀನಿ. ವಾಹಿನಿಲಿ ಕೇಳ್ತಾ ಇರ್ತಕ್ಕಂಥವ್ರು ಅನೇಕರು ಈ ಕದಳಿ ವಿವಾಹ, ಕುಂಭ ವಿವಾಹ ಇವೆಲ್ಲ ಸಿಲ್ಲಿ, ಕಂಪ್ಲೀಟ್ಲಿ ಸಿಲ್ಲಿ. ಇದೊಂದು ಆಕ್ಟಿವಿಟಿ ಡ್ರಿವನ್ ಅಷ್ಟೇ. ಒಬ್ಬ ವ್ಯಕ್ತಿಗೆ ಮದುವೆ ಸ್ವಲ್ಪ ಸಮಸ್ಯೆ ಅಂತ ಅಲ್ಲಿ ಹೇಳ್ಬಿಟ್ಟು ಇವ್ನು ಗಂಡ ಸತ್ತೋಗ್ತಾನೆ, ಫಸ್ಟ್ ಗಂಡ ಸತ್ತೋಗ್ತಾನೆ, ನಿಗದ್ಕೊಳ್ತಾನೆ, ಇಂಥವೆಲ್ಲ ಹೇಳಿ ಅದಕ್ಕೆ ಕುಂಭ ವಿವಾಹ ಮಾಡಿಸ್ಬಿಡಿ, ಕುಜ ರಾಹು ಶಾಂತಿ ಮಾಡಿಸ್ಬಿಡಿ. 7ನೇ ಮನೇಲಿ ಕುಜ ರಾಹು ನೋಡ್ಬಿಡ್ತಾರೆ. ಆ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ ದಶಾ ಇಂಪಾರ್ಟೆಂಟು ಅಂತ. ಆ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ ಗ್ರಹ ಫಲಗಿನ ಭಾವಫಲ ದೊಡ್ಡದು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಎಸ್ಪೆಷಲಿ ಆ ಹೇಳ್ತಕ್ಕಂಥ ಜ್ಯೋತಿಷರು, ಅವ್ರು ಏನೇ ಆಗಿರ್ಬೋದು. ನಮ್ಮ ಪ್ರೋಗ್ರಾಮ್ ಅವರೆಲ್ಲ ನೋಡೋಕೆ ಟೈಮ್ ಇಲ್ಲ, 100% ಟೈಮ್ ಇಲ್ಲ. ನಮ್ಮ ಪ್ರೋಗ್ರಾಮ್ ತುಂಬಾ ಜನ ನಿಜವಾಗ್ಲೂ ಜ್ಯೋತಿಷ್ಯ ತಿಳ್ಕೋಬೇಕು, ಅವ್ರು ಏನ್ ಹೇಳ್ತಾರೆ ಮಾಡಬೇಕು ಅನ್ನೋದು ನೋಡೋದೇ ಇಲ್ಲ. ಎಷ್ಟೋ ಜನಕ್ಕೆ ನಾನು 60,000 ಜನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಹಿಂಗ್ ನೋಡ್ತಾರೆ, 60,000 ಜನಕ್ಕೆ ಹಿಂಗ್ ಹೇಳ್ಕೊಡ್ತಾರತ್ತೆ ಅಂತ. 60,000 ಈ 60,000 ವಿದ್ಯಾರ್ಥಿಗಳು ಕುಟುಂಬ ಸಮೇತ ಕಲ್ತಿದ್ದಾರೆ. ನಮ್ಮ ಆ್ಯಪ್ನ ಇವತ್ತು ಒಂದು 25,000 ಜನ ನಮ್ಮ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್ ಅಲ್ಲಿ. 25,000 ಜನ. ಹಾಗೆ ನಮ್ಮ ಸಿಸ್ಟಮ್ ಅಲ್ಲಿ ಪೂಜೆ ಪುನಸ್ಕಾರಗಳು ಏನೂ ಇಲ್ಲ, ಏನು ವರ್ಕ್ ಆಗಲ್ಲ. ಯಾವ ಪೂಜೆ ಏನು ವರ್ಕ್ ಆಗಲ್ಲ. ಒಬ್ಬೊಂದು ಬಿಸ್ನೆಸ್ ಲಾಸ್ ಆಗ್ತಾ ಇದ್ರೆ ಅವನ ಜಾತಕದಲ್ಲಿ ದಶಾದಲ್ಲಿ ಬಿಸ್ನೆಸ್ ಲಾಸು 8ನೇ ಮನೆ, 5ನೇ ಮನೆ, 12ನೇ ಮನೆ ಲಾಸ್ ಆಗ್ತಾ ಇದ್ರೆ ಲಕ್ಷ್ಮಿ ಮುಂದೆ ಕುತ್ಕೊಂಡು ನೀನ್ ತಪಸ್ಸು ಮಾಡಿದ್ರು ಸಿಗಲ್ಲ, ಬರಲ್ಲ. ಶ್ರೀ ಸೂಕ್ತ ಹೇಳಿದ್ರು ಬರಲ್ಲ. ತಿರುಪತಿಗೆ ಹೋಗಿ ಗುಂಡೋಡ್ಸ್ಕೊಂಡು ಬಂದ್ರು ಬರಲ್ಲ. ಕುಕ್ಕೆಗೆ ಹೋಗಿ ತಲೆ ಚೆಚ್ಕೊಂಡ್ರು ಬರಲ್ಲ. ಕಾಳಹಸ್ತಿಗೆ ಹೋಗಿ ಕಾಲ್ ಜಾರಿ ಬೇಕಂತ ಬಿದ್ರೂ ಸಿಗಲ್ಲ, 100% ಆಗಲ್ಲ. ಹಿಂದೂ ಶಾಸ್ತ್ರದಲ್ಲಿ ಹಣೆ ಬರನ ಬದಲಾಯಿಸಕ್ ಆಗೋದಿಲ್ಲ ಅಂತ ಒಂದು ಮಾತಿದೆ. ಅದನ್ನ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಪಾಲಿಸ್ತಾ ಇಲ್ಲ. ಯಾವಾಗ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅಂತ ಯಾವತ್ತು ಫಾಲೋ ಮಾಡ್ತಾರೆ ಅವತ್ತು ನಮ್ಮ ಹಿಂದೂ ಧರ್ಮ ಬೆಳೆಯುತ್ತೆ. ಆ ಹಿಂದೂ ಧರ್ಮ ಬೆಳೆಯೋದ್ ಜೊತೆ ಜ್ಯೋತಿಷ್ಯನೂ ಬೆಳೆಯುತ್ತೆ. ಜ್ಯೋತಿಷ್ಯನ ಎಲ್ಲರೂ ನಂಬ್ತಾರೆ. ಎಸ್, ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಎನ್ಹ್ಯಾನ್ಸ್ಮೆಂಟ್ ಅಂತ ಕರಿತೀವಿ ನಾವು ಜ್ಯೋತಿಷ್ಯದಲ್ಲಿ, ಎನ್ಹ್ಯಾನ್ಸ್ಮೆಂಟ್ ಅಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಎನ್ಹ್ಯಾನ್ಸ್ಮೆಂಟ್ ಅಂಡ್ ರಿಡಕ್ಷನ್ ಅಷ್ಟು ಮಾತ್ರ ಜ್ಯೋತಿಷದಲ್ಲಿ ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ಮದುವೆ ಯೋಗನೇ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ
ಏನ್ ಮಾಡಿದ್ರು ಅವನ್ ಯಾವ್ದು ಕದಳಿ ವಿವಾಹನೋ ಕುಂಭ ವಿವಾಹನೋ ಅವೆಲ್ಲ ಫ್ಲಾಪ್ ಆಗಿರೋದ್ರಿಂದನೇ ಇವತ್ತೆಲ್ಲರೂ ಇನ್ನೂ ಮದುವೆ ಆಗದಿರೋರು ಕೂತಿದ್ದಾರೆ. ಇವ್ರಿಗೆ ಪ್ರಾಬ್ಲಮ್ ಅಂತ ಹೇಳಿ ಏನೇನೋ ಪೂಜೆ ಮಾಡಿಸಿರೋರು ಇನ್ನು ಎಲ್ಲ ಪೂಜೆ ಮಾಡಿಸಿ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಕೈಯಲ್ಲಿ ಚಿಪ್ಪಿಟ್ಕೊಂಡು ಇವತ್ತು ಕೋರ್ಟ್ ಅಲ್ದಾಡ್ತಾ ಇದ್ದಾರೆ. ಕೆಲವರು ವಿವಾಹ ಸೂಪರ್ ಆಗಿದೆ. ಇವಾಗ ವಿವಾಹ ಸೂಪರ್ ಅಂತ ಹೇಳೋದಿಲ್ಲ, ಎಲ್ಲರಿಗೂ ಹೆದರಿಕೆ ಬಂದ್ಬಿಟ್ಟಿದೆ ಎಲ್ಲ ಇವ್ರಿಗೆ. ನಿಜವಾಗ್ಲು ಮುಂಚೆ ಆದ್ರೂ ಚೆನ್ನಾಗಿದೆ ಅಂತ ಹೇಳಿ ಹೆಂಗೋ ಬೇರೆ ಬೇರೆ ತರ ಹೇಳ್ತಾ ಇದ್ರು. 7ರಲ್ಲಿ ಗುರು ಇದೆ, ಸಪ್ತಮದಲ್ಲಿ ಶುಕ್ರ ಇದೆ, ಮದುವೆ ಜೀವನ ಚೆನ್ನಾಗಿದೆ, ಮಾಡ್ಕೋಬಹುದು. ಶುಭಗ್ರಹಗಳು 7ನೇ ಮನೆಯಲ್ಲಿ, ಅಬ್ಬಬ್ಬಬ್ಬ ಶುಭಗ್ರಹಗಳ ದೃಷ್ಟಿ. ದಶಾ ನೋಡೋದೇ ಇಲ್ಲ ಯಾರು, ದಶಾ ನೋಡಿ ನಿರ್ಣಯ ಮಾಡಲ್ಲ. ಯಾಕೆ ಈ ತರ ಆಗಿದೆ ಅಂದ್ರೆ ನಮ್ಮ ಒಂದು ಪ್ರೊಫೆಷನ್ ಚೀಪ್ ಆಗ್ಬಿಟ್ಟಿದೆ. ನಮ್ಮ ಪ್ರೊಫೆಷನ್ 100% ಚೀಪ್. ಜಸ್ಟ್ ಒಂದು ಸಾಮಾನ್ಯವಾಗಿ ಒಂದು ಜ್ವರ ಬಂದಿದೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಹೋದ್ರೆ 50 ರೂಪಾಯಿ 100 ರೂಪಾಯಿ ಡಾಕ್ಟರ್ ತಗೊಳ್ತಾರೆ. ಸರಿ, ಯಾಕೋ ಒಂದ್ ಸ್ವಲ್ಪ ಸರಿ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ಅಟ್ಲೀಸ್ಟ್ 5,000 ಬಿಲ್ ಆಗುತ್ತೆ. ಇನ್ನೂ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಇರಕ್ಕಾಗ್ತಾ ಇಲ್ಲ, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ 25,000 ಆಗುತ್ತೆ. ಆ ಪ್ರಾಬ್ಲಮ್ ಡೀಪ್ ಹೋಗ್ತಾ 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 ನಮ್ ಕಾಸ್ಟ್ ಜಾಸ್ತಿ. ನಮ್ಮ ದೊಡ್ಡ ಪ್ರಾಬ್ಲಮ್ನ ತಗೊಂಡಾಗ 50 ರೂಪಾಯಿ ಕೊಡ್ತಾ ಇದೀವಿ. ಮದುವೆನೇ ಆಗ್ತಾ ಇಲ್ಲ, 3 ವರ್ಷ ಆಯ್ತು. 50 ರೂಪಾಯಿ ಕೇಳಿ ಅಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹದ ದಶಾನೇ ಬೇರೆ ಇರುತ್ತೆ. ಅಲ್ಲಿ 7ನೇ ಗ್ರಹಕ್ಕೆ ಶಾಂತಿ ಮಾಡ್ತೀರಾ, ನಗ್ತಾ ಇರ್ತಾನ ಅವನು ಕುತ್ಕೊಂಡು. ಆ ಗ್ರಹ ನಗ್ತಾ ಇರ್ತಾನೆ, ಯಾವನು ಹೇಳ್ದವ ನೀವನು ಅಂತ. ನಾನು ಒಳ್ಳೆಯವನೇ, ನನ್ನನ್ನು ಬಂದು ಶಾಂತಿ ಮಾಡ್ತಾ ಇದಾರಲ್ಲಪ್ಪ ಇವರು. ಗ್ರಹಗಳು ಬಾಯಿ ಬಿಟ್ಕೊಂಡು ನಗ್ತವೆ ಈ ಜ್ಯೋತಿಷ್ಯರ ಕಪಟ ನಾಲೆಜ್ ಇಂದ. ಕಪಟ ನಾಲೆಜ್ 1000%. ಎಷ್ಟೊಂದು ಸತಿ ನೋಡಿದ್ದೀನಿ. ಇವತ್ತು ಕನ್ಸಲ್ಟೇಷನ್ ಬಂದಿದ್ರು, ಸರ್ ಯಾರ ಹತ್ರನೂ ಹೋಗಿದೆ, ನಂದು 7ನೇ ಮನೆಯಲ್ಲಿ ಮಂಗಳ ಮತ್ತೆ ರಾಹು ಕೂತ್ಕೊಂಡ್ಬಿಟ್ಟಿದೆ ಸರ್, ಗಂಡ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾನೆ ಸರ್. ಯಾರು ಸತ್ತೋಗಿರೋದು ಜಾತಕ ಏನಾರು ಪಬ್ಲಿಷ್ ಮಾಡಿದ್ದೀರಾ ಕ್ಲೀನ್ ಆಗಿ? ಈ ತರ ಹಿಂಗಿದೆ, ಮಾರ್ಸ್ ಪ್ಲಸ್ ರಾಹು 7ನೇ ಮನೇಲಿದೆ, ಈ ಜಾತಕದವ್ರಿಗೆ ಗಂಡ 7ನೇ ಮನೇಲಿ ಮಂಗಳ ರಾಹು ಅಂದ್ರೆ ಆಕ್ಸಿಡೆಂಟ್, ಸತ್ತೋಗಿದ್ದಾರೆ, ನಾನು ಚಾಲೆಂಜ್ ಮಾಡ್ತೀನಿ. ಒಂದು ಆರ್ಟಿಕಲ್ ಎಲ್ಲರೂ ನ್ಯೂಸ್ ಪೇಪರ್ ಹಾಕಿರೋದು, ಪಬ್ಲಿಷ್ ಮಾಡಿರೋದು. ನಾನು ಮುಂಚೆನೆ ಹೇಳಿದ್ದೆ ಈ ಕಾಂಬಿನೇಷನ್, ಇಂಥವ್ರು ಸತ್ತಿದ್ದಾರೆ, ಬೇಕಾದ್ರೆ ಫೋನ್ ನಂಬರ್ ಮಾಡ್ಕೊಂಡು ತಿಳ್ಕೋಬಹುದು. ಯಾರು ಇದಾರ? ಬರೀ ಬೋಗಸ್ಸು, ಬರೀ ಬಂಡಲ್. ಅರ್ಥ ಆಯ್ತಾ? ಮಂಗಳ ರಾಹು ಜೊತೆಗೆ ಸೇರಿದ ತಕ್ಷಣನೇ ಆಕ್ಸಿಡೆಂಟ್ ಮಾಡ್ತಾನೆ ಅನ್ನೋದು ಭ್ರಮೆ. ಅವ್ರ ಭ್ರಮೆ ಪ್ಲಸ್ ನಿಮ್ಗೂ ಭ್ರಮೆ. ಆಕ್ಸಿಡೆಂಟ್ ಮಾಡ್ತಕ್ಕಂಥ ಮನೆ 8ನೇ ಮನೆ. 4ನೇ ಮನೇಲಿ ಏನಾದ್ರು ಮಂಗಳ ರಾಹು ಕುತ್ಕೊಂಡ್ಬಿಟ್ರೆ ಅದನ್ನು ಕೂಡ ಸಮಸ್ಯೆ ಮಾಡುತ್ತೆ ಅಂತ. ಕೆಲವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಸರ್ ಚಂದ್ರದಶ 9ರಲ್ಲಿದೆ, ಅದು ಹೆಂಗ್ ಸತ್ತ ಆಕ್ಸಿಡೆಂಟ್ ಅಲ್ಲಿ? ಆಶ್ಚರ್ಯ. ಹುಡುಕ್ತಾರೆ, 7ನೇ ಮನೇಲೂ ಇಲ್ಲ, 8ನೇ ಮನೇಲೂ ಇಲ್ಲ, ಏನೂ ಆಗಿಲ್ಲ. 12ನೇ ಮನೇಲಿ ಮಂಗಳ ಇರ್ತಾನೆ, ಅವನು 4ನೇ ಮನೆ ಮತ್ತೆ 8ನೇ ಮನೆ ಓನರ್ ಆಗಿರ್ತಾನೆ. 4, 8, 12 ಕಾಂಬಿನೇಷನ್ ಬಂದಿರುತ್ತೆ. ಚಂದ್ರದಶದಲ್ಲಿ ನಕ್ಷತ್ರದಲ್ಲಿ ಮಂಗಳ ಬಂದಾಗ ಅವ್ನಿಗೆ ಆಕ್ಸಿಡೆಂಟ್ ಆಗುತ್ತೆ. ಚಂದ್ರ 9ನಲ್ಲಿ ಇದ್ನಲ್ಲ, ಆಕ್ಸಿಡೆಂಟ್ ಆಗ್ಬಾರ್ದಲ್ಲ? ನಕ್ಷತ್ರ ನೋಡಲ್ಲ ನಾವು. ನಕ್ಷತ್ರ ವೆರಿ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ. ಎಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ, 12 ರಾಶಿಗಳಿದೆ. ವೆರಿ ಗುಡ್, ಎಲ್ಲರಿಗೂ ಗೊತ್ತು ಸರ್. 9 ಗ್ರಹಗಳಿದೆ ಸರ್, 100% ಗೊತ್ತು ಸರ್. 27 ನಕ್ಷತ್ರ ಇದೆ, ನಕ್ಷತ್ರ ಗೊತ್ತು ಸರ್, ನಮ್ಮ ನಕ್ಷತ್ರ ಹೇಳ್ತಾರೆ. ಎಲ್ಲಾ ಜ್ಯೋತಿಷ್ಯರು ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂತಂದ್ರೆ 12 ರಾಶಿ 9 ಗ್ರಹ ಎಲ್ಲಿ ಕೂತಿದೆ ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಮ್ಮ ನಕ್ಷತ್ರ ನಾಡಿ ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ ಹೋಗ್ತೀವಿ, ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ, ಕೆಟ್ಟ ನಕ್ಷತ್ರನ ಒಳ್ಳೆ ನಕ್ಷತ್ರನ ಅಂತ. ಇನ್ ಕೆಲವರು ಬರೀ ಒಂದು ನಕ್ಷತ್ರ ತಗೊಂಡ್ಬಿಟ್ಟಿರ್ತಾರೆ, ಚಂದ್ರಲ್ಲಿರೋ ನಕ್ಷತ್ರ ತಗೊಂಡ್ಬಿಡ್ತಾರೆ, ಅದ್ರ ಮೇಲೇನೆ ಎಲ್ಲ ಹೇಳ್ಬಿಡ್ತಾರೆ. ಆಶ್ಲೇಷ ಸರಿ ಇಲ್ಲ, ಅಶ್ವಿನಿ ಸರಿ ಇಲ್ಲ, ಮೂಲ ಸರಿ ಇಲ್ಲ, ಧನಿಷ್ಠ ಸರಿ ಇಲ್ಲ, 27 ನಕ್ಷತ್ರ ಸರಿ ಇಲ್ಲ.
ಅದು ಚಂದ್ರನ ಮೇಲೆ ತಗೊಂಡಿರೋದು. ಇನ್ನು ಉಳಿದ 8 ಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾರೆ ಅಂತ ತಗೊಂಡ್ರೆ ತಾನೇ ನಮಗೆ ನಿರ್ಣಯ ಬರುತ್ತೆ. ಓಕೆ, ಇನ್ನು ಉಳಿದ 8 ಗ್ರಹಗಳು ಒಂದು ನಕ್ಷತ್ರದಲ್ಲಿರುತ್ತೆ. ಯಾವ್ದು ಆಪರೇಟ್ ಆಗ್ತಾ ಇದೆ ಅದು ನೋಡ್ಬೇಕಲ್ವಾ. ಕೆಲವೊಂದು ಯಾವುದೋ ಒಂದು ಗ್ರಹ ಕೆಟ್ಟ ನಕ್ಷತ್ರದಲ್ಲಿದೆ ಅಂತ ಅನ್ಕೊಳ್ಳೋಣ, ಅವನಿಗೆ 95ನೇ ವಯಸ್ಸಲ್ಲಿ ಬರುತ್ತೆ. ಅವನ ಆಯಸ್ಸಿರೋದೇ 75 ಇದ್ರೆ 95ನಲ್ಲಿ ಬಂದು ಇಟ್ಕೊಂಡು ಏನ್ ಮಾಡೋದು. ಇನ್ನು ಕೆಲವು ಗ್ರಹಗಳು ಗುರು, ಈಗ ನೋಡಿ ಒಂದು ಸೀಕ್ವೆನ್ಸ್ ಹೇಳ್ತೀನಿ. ಮಂಗಳ ದಶ ಏನಾದ್ರು ಮುಗಿದ್ರೆ, ಮಂಗಳ ಆದ್ಮೇಲೆ ರಾಹು ಬರ್ತಾನೆ. ರಾಹು ಎಲ್ಲರಿಗೂ ಗೊತ್ತು ಎಷ್ಟು ವರ್ಷ ಇರ್ತಾನೆ ಅಂತ, ಹೆಚ್ಚು ಕಮ್ಮಿ 18 ವರ್ಷ. ರಾಹು ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ಗುರು ಬರ್ತಾನೆ, 16 ವರ್ಷ. ಅದು ಮುಗಿದ ಮೇಲೆ ಶನಿ ಬರ್ತಾನೆ, 19 ವರ್ಷ. ಅದು ಮುಗಿದ ಮೇಲೆ ಬುಧ ಬರ್ತಾನೆ, 17 ವರ್ಷ. ಈ ಆರ್ಡರ್ ನೋಡಿದ್ರೆ ಹೆಚ್ಚು ಕಮ್ಮಿ 20, 30, 40, 50, 60, 70 ವರ್ಷ. ಈ 4 ಗ್ರಹದಿಂದ 70 ವರ್ಷ ಮುಗದೇ ಹೋಗುತ್ತೆ. ಇನ್ನ ಕೇತು ಸರಿ ಇಲ್ಲ, ಅವನು ಬರೋದೇ ಇಲ್ಲ, ಅಲ್ಲಿ ಸೀನಿಗೆ ಇಲ್ಲ ಅವನು ಕೇತು. ಆಮೇಲೆ ಇನ್ಯಾರೋ ಸರಿ ಇಲ್ಲ, ಸೂರ್ಯ ಸರಿ ಇಲ್ಲ, 12 ಮಲ್ಲಿದ್ದಾನೆ, ಅವನು ಬರೋದೇ ಇಲ್ಲ, ಸೀನ್ಗೆ ಇಲ್ಲ. ಅವನು ಹುಟ್ಟಿದಾಗ ರಾಹು ದಶೆಯಿಂದ ಹುಟ್ಟಿದ್ನೋ ಗುರು ದಶೆಯಿಂದ ಹುಟ್ಟಿದ್ನೋ ಮುಕ್ಕಾಲು ಜೀವನ ಆಗೋಗ್ಬಿಡುತ್ತೆ. ಎಲ್ಲಿವರೆಗೂ ಪಬ್ಲಿಕ್ ಹೋಗಿ ದಶಾ ಸಿಸ್ಟಮ್ ಅಲ್ಲಿ ಹೇಳ್ರಿ ಅನ್ನೋದು ಒಂದು ಸಿಸ್ಟಮ್ ಸ್ಟಾರ್ಟ್ ಆಗುತ್ತೋ, ನಾವು ಮಾತಾಡಲ್ಲ. ಫಸ್ಟ್ ಪ್ರಾಬ್ಲಮ್ ನಮ್ದು. ಪಬ್ಲಿಕ್ ಅವ್ರಿಗೆ ಗೊತ್ತಿರಬೇಕು. ಲಗ್ನದಿಂದ ನೋಡಿದ್ರೇನ್ರಿ ಫಸ್ಟ್ ಕ್ವಶನ್, ದಶಾ ಭುಕ್ತಿ ಮೇಲೆ ನೋಡಿದ್ರೇನ್ರಿ ಸೆಕೆಂಡ್ ಕ್ವಶನ್. 7ನೇ ಮನೇಲಿ ರಾಹು ಕೂತಿದೆ, ಹೌದ್ರಿ ಕೂತ್ಕೊಳ್ಳಿ ಬಿಡ್ರಿ, ಆ ದಶಾ ಬಂತೇನ್ರಿ? ಇಲ್ಲ, ನಡೀತಾ ಇರೋದು ಯಾವ್ದೋ ಗುರು ದಶ ನಡೀತಾ ಇರ್ತಾವ. 6ನೇ ಮನೇಲಿ ಇರ್ತಾನೆ, ಅವನ್ ಮದುವೆ ಕೊಡ್ತಾ ಇರಲ್ಲ, ಗುರು ಕೊಡ್ತಾ ಇರಲ್ಲ. ಇವರು ಶನಿ 7ನೇ ಮೇಲೆ ರಾಹು ಶಾಂತಿ ಮಾಡ್ತಾ ಇರ್ತಾರೆ, ಕುಕ್ಕೆ ಕಳಿಸಿ ಅಲ್ಲಿ ಕಳಿಸಿ. ಅವ್ನು ನಗ್ತಾ ಇರ್ತಾನೆ ರಾಹು, ಹಿ 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 ಅಂತ ನಗ್ತಾ ಇರ್ತಾರೆ. ನನ್ಗೆ ಪೂಜೆ ಮಾಡ್ತಾರೆ, ನಂದು ಏನು ಇದರಲ್ಲಿ, ನಂದು ಹ್ಯಾಂಡೇ ಇಲ್ಲ. ಯಾರನ್ನೋ ಕರ್ಕೊಂಡೋಗಿ ಜೈಲ್ಗೆ ಹಾಕ್ದಂಗೆ, ದಿಗ್ಬಂಧನ ಮಾಡ್ದಂಗೆ. ಸರ್ ಇದಕ್ಕೂ ಸಂಬಂಧವೇ ಇಲ್ಲ. ನನ್ನ ಯಾಕೆ ಸರ್ ದಿಗ್ಬಂಧನ, ನನಗೆ ಯಾಕೆ ಸರ್ ಪೂಜೆ? ಕುತ್ಕೊಂಡೋಗಿ ಹೂನಾರ ಆಗ್ತಾರೆ ಅವ್ರಿಗೆಲ್ಲ. ಅಸ್ಟ್ರಾಲಜಿನ ಪರ್ಫೆಕ್ಟ್ ಆಗಿ ತುಂಬಾ ಜನ ಕಲ್ತಿಲ್ಲ. ನಾನೇ ಇವತ್ತಿನ ಒಂದು ಇಂಡಿಯಾದಲ್ಲಿ ತುಂಬಾ ಜನ ಜ್ಯೋತಿಷ್ಯ ಹೇಳ್ತಾರೆ, 70 to 80% ನಿಜವಾದ ಅಸ್ಟ್ರಾಲಜಿ ಕಲ್ತಿಲ್ಲ. ಆದ್ರೆ 90% ಆಫ್ ದಿ ಪೀಪಲ್ ಈ 70 to 80% ಅವ್ರ ಹತ್ರ ಹೋಗೋದು. ನನಗೆ ಇವತ್ತು ಕೂಡ ಜಾತಕ ಕೇಳಿದಾಗ, ಸರ್ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ಅಂತ ಕೇಳ್ತಾರೆ. ದೋಷ, ಈ ದೋಷ ಅನ್ನೋ ಕಾನ್ಸೆಪ್ಟೇ ಇಲ್ಲ ಆಕ್ಚುಲಿ ಅಸ್ಟ್ರಾಲಜಿಲಿ. ರಾಹು ದೋಷ ಏನು, ರಾಹು ದೋಷ ಅಂದ್ರೆ ಏನು ಸ್ಪೆಸಿಫೈ ಏನು ಇಲ್ಲ. 8ನೇ ಮನೇಲಿ ಕೂತ್ಕೊಂಡ್ರೆ ಕೆಟ್ಟ ಮನೆ, 12ನೇ ಮನೇಲಿ ಕೂತ್ರೆ ಕೆಟ್ಟ ಮನೆ. ಯಾವ ಗ್ರಹ ಕೂತ್ಕೊಂಡ್ರೆ ಕೆಟ್ಟದ್ದೇ, ಅದು ಕೆಟ್ಟ ಮನೇಲಿ ಕೂತಿದೆ ಅಷ್ಟೇ. ದೋಷ ಹೆಂಗ್ ಬಂದ್ಬಿಡ್ತು? ಕಾಳಸರ್ಪ ದೋಷ ಅಂತಾರೆ. ಇರೋರೆಲ್ಲ ಕಾಳಸರ್ಪ ದೋಷ ಬಂದಿರೋರೆಲ್ಲ ಫಾರಿನ್ ಇದ್ದಾರೆ. ಕಾಳಸರ್ಪ ದೋಷ ಇಲ್ದೇ ಇರೋರು ಎಲ್ಲೋ ಅಸ್ಟ್ರಾಲಜರ್ಸ್ ಎಲ್ಲ ಸುಮ್ಮನೆ ಇವತ್ತು ಬಂದ್ರ ಅಂತ ಹಿಂಗೆ ಹುಡುಕ್ತಾ ಇದ್ದಾರೆ. ಕಾಳಸರ್ಪ ಇರೋರೆಲ್ಲ ಲಕ್ಷ 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 ದುಡಿತಾ ಇದಾರೆ ಅಬ್ರಾಡ್ ಅಲ್ಲಿ. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಇರ್ತಾರೆ ಕಾಳಸರ್ಪ ಇರೋರು, ನಾನು ನೋಡಿದ್ದೀನಿ. ಒಳ್ಳೊಳ್ಳೆ ಲಕ್ಸುರಿ ಆಗಿರ್ತಾರೆ ಕಾಳಸರ್ಪ ಅವರು ಇರೋದು. ಅದಕ್ಕೋಗಿ ನೀವುಗಳೆಲ್ಲ ಶಾಂತಿ ಮಾಡ್ತಾ ಇದ್ದೀರಾ. ಕಾಳಸರ್ಪ ಅಂತ ಹೇಳ್ಬಿಟ್ಟು ಶಾಂತಿ ಮಾಡಿ 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 ಇರ್ತಾ ಇದ್ದಾರೆ. ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಬಂದು ಕಲೀರಿ, ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಮೋಸ ಹೋಗ್ಬೇಡಿ. ನಿಮ್ಮ ಜಾತಕ ಮತ್ತೆ ನಿಮ್ಮ ಜೀವನನ 50 ರೂಪಾಯಿ 100 ರೂಪಾಯಿಗೆ ಮಾರ್ಕೋಬೇಡಿ. ಯಾಕಂದ್ರೆ ಯಾವಾಗ ನೀವು 50 ರೂಪಾಯಿ 100 ರೂಪಾಯಿ ಕೊಡ್ತಿರೋ ಅಲ್ಲಿ ನಿಮಗೆ ಎದುರಿಸೋ ಕಾರ್ಯಕ್ರಮನೇ ಬರುತ್ತೆ. ಯಾಕಂದ್ರೆ 50 ರೂಪಾಯಿ 100 ರೂಪಾಯಿ ಯಾರು ತೃಪ್ತಿ ಆಗ್ಬಿಡ್ತೋ ನಿಮ್ಗೆ ಪೂರ್ತಿ ಹೇಳ್ಬಿಡ್ತಾರೆ. 50 ರೂಪಾಯಿ ಕೊಟ್ಟಿದ ತಕ್ಷಣ ಅಲ್ಲಿ ನಿಮಗೆ ಶನಿ ಸರಿ ಇಲ್ಲ, ತುಂಬಾ ಡೇಂಜರ್ ಇದೆ, ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ, ಮದುವೆ ಮಾಡಿದ್ರೆ ನಿಮ್ಮ ಹುಡುಗಿ ಓಡೋಗ್ತಾಳೆ, ಅವಳಿಗೆ ಲವ್ ಕಾಂಬಿನೇಷನ್ ಇದೆ, ಅನ್ಯ ಧರ್ಮದವ್ರು ಆಗ್ತಾರೋ, ಅನ್ಯ ಕ್ಯಾಸ್ಟ್ ಅವ್ರು ಆಗ್ತಾರೋ, ಇವೆಲ್ಲಾ ಬಂಡಲ್ಲು. ಗ್ರಹಗಳಲ್ಲಿ ಯಾವುದು ಕ್ಯಾಸ್ಟ್ ಸಿಸ್ಟಮೇ ಇಲ್ಲ. ಫಸ್ಟ್ ಆಫ್ ಆಲ್ ಸೂರ್ಯ ಯಾವ ಕ್ಯಾಸ್ಟ್? ಸೂರ್ಯ ದಶ ಬಂದಾಗ ಯಾವ ಕ್ಯಾಸ್ಟ್ನ ನಾವು ಮದುವೆ ಮಾಡ್ಕೋತೀವಿ? ಚಂದ್ರ ಬಂದಾಗ ಯಾವ ಕ್ಯಾಸ್ಟ್ನ ಮದುವೆ ಮಾಡ್ಕೊಳ್ತೀವಿ? ಸೂರ್ಯ ಅಂದ್ರೆ ಅದು ಹೇಳ್ತಾರಲ್ಲ ಕ್ಷತ್ರಿಯ, ಅವ್ರನ್ನ
ಮಂಗಳನು ಮಿಲಿಟರಿ ಮಾಡ್ಕೋತೀವ ಮಂಗಳ ದಶ ಬಂದಾಗ, ಅಥವಾ ಮಂಗಳ 7ನೇ ಮಲ್ಲಿದ್ದಾಗ. ಇನ್ನು ರಾಹು ಅಂದ್ರೆ ಔಟ್ ಕ್ಯಾಸ್ಟ್ ಅಂದ್ಬಿಡ್ತಾರೆ. ಎಷ್ಟೋ ಜನ ರಾಹು ಕೇತುಗಳು 7ನೇ ಮಲ್ಲಿರೋರು ಅವರ ಧರ್ಮದವ್ರನ್ನೇ ಆಗಿದ್ದಾರೆ. ನಿಮ್ ಜಾತಕ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವರೆಲ್ಲ ಕರೆಸಿ ತೋರ್ಸಕ್ಕೆ ಕಷ್ಟ. ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು 1 ಮ್ಯಾನ್ ಶೋ ಆಗ್ಬಿಟ್ಟಿದೆ. 1 ಮ್ಯಾನ್ ಶೋ. ಅವ್ರ ಹತ್ರ ಹೋಗ್ತೀರಾ, 10x10 15x15 ರೂಮ್ ಇರುತ್ತೆ. ಅವ್ರೇನ್ ಹೇಳ್ತಾರ ನೀವು ಅದನ್ನ ಕಿವಿಲ್ ಕೇಳಿಸ್ಕೊತೀರಾ. ನೀವೇನ್ ಕೇಳಿಸ್ಕೊಳ್ತೀರಾ ಅದನ್ನೇ ಹೋಗಿ ಇದೇ ನಿಜ ಏನು ಅಂತ ಅನ್ಕೊಳ್ತೀರಾ. ಇನ್ನು ಕೆಲವರು ಬಿಲ್ಡಪ್, ಏನ್ ಬಿಸಿ ಇದೀವಿ ಅಂತ 3 ತಿಂಗಳು 6 ತಿಂಗಳು ಕೊಡೋದೇ ಇಲ್ಲ. ಅಂತವ್ರ ಹತ್ರನೇ ಹೋಗಿ ಏನೋ ಸಕ್ಕದಾಗಿ ಹೇಳ್ತಾರೆ ಅಂತ ಹೋಗ್ತೀರಾ. ಏನು ಹೇಳಲ್ಲ, ಸುಮ್ಮನೆ ಹೆಂಗಿರೋ ಅಡ್ರೆಸ್ ಗೊತ್ತಿರುತ್ತಲ್ಲ, ಅಡ್ಡಾಡಿ ಒಂದು 4 ದಿವಸ ಅವ್ರ ಮನೆ ಹತ್ರ ಅಡ್ಡಾಡಿ, ಯಾರಿರಲ್ಲ. ಕ್ಯೂ ನಿಂತ್ಕೊಳ್ಳೋ ಕಾಲ ಎಲ್ಲ ಹೊಟ್ಟೋಯ್ತು. ಕ್ಯೂ ನಿಂತ್ಕೊಳ್ಳೋದು ಎಲ್ಲಿ ಗೊತ್ತಾ, ಫ್ರೀಯಾಗಿ ಕರೆದು ಬಿಡ್ತಾರೆ. ನಮ್ದು ಪೂಜೆ ಇದೆ ಬನ್ನಿ, ಅಲ್ಲೆಲ್ಲ ನಿಮ್ದೆಲ್ಲ ಹೇಳ್ತೀವಿ ಅಂತ. ಏನ್ ಹೇಳ್ತಾರೆ, 4-5 ಹೇಳ್ತಾರೆ. ಫೈನಾನ್ಸ್ ಪ್ರಾಬ್ಲಮ್ಮು, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಮಕ್ಕಳು ಹೇಳಿದ ಮತ್ತೆ ಕೇಳಲ್ಲ, ಮನೆ ಕಟ್ಟಿಲ್ಲ, ಒಂದು 6. ಈ 6ಕ್ಕೆ ಮೇಧಾವಿಗಳು ಕೂತಿರ್ತಾರೆ. ಈ 6 ಇವನು ಫ್ಯೂಚರ್ ಅಲ್ಲಿ ರಿಸರ್ಚ್ ಆಗಿ ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳ್ತಾರ? ಇಲ್ಲ. 6 ಮೇಲಿಲ್ಲ. ನಿಮ್ಮ ಗಂಡ ನಿನ್ನ ಮಾತು ಕೇಳಲ್ಲ. 90% ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಹಸ್ಬೆಂಡ್ ಮಾತು ಕೇಳಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ. ಅದಕ್ಕೊಬ್ಬ ಅಲ್ಲಿ ಕುತ್ಕೊಂಡು ವೇಷ ಹಾಕೊಂಡು ಬರೋರ್ಗೆಲ್ಲ ಹೇಳೋದು. ಹೌದೌದು. ಇನ್ನೇನೆ ಪಕ್ಕದ ಮನೆಯವರೆಲ್ಲ ಅವ್ರವ್ರ ಗಂಡದಿರ್ ಮಾತು ಅವರು ಬಹಳ ಕೇಳ್ತಾ ಇದ್ದಾರೆ. 2ನೇದು ಫೈನಾನ್ಸ್ ಪ್ರಾಬ್ಲಮ್. ಯಾರಿಗಿಲ್ಲ? ಫೈನಾನ್ಸ್ ಮಿನಿಸ್ಟರ್ಗೆ ಪ್ರಾಬ್ಲಮ್ ಇದೆ ರೀ. ಫೈನಾನ್ಸ್ ಮಿನಿಸ್ಟರ್ಗೆ ಫೈನಾನ್ಸ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಅವನೇನೋ ಇರುತ್ತೆ, ಅವನ ಹತ್ರ ಒಂದು 5 ಕೋಟಿ ಇರ್ತದೆ. ಅಯ್ಯೋ ಬರೀ 5 ಕೋಟಿ ಇದೆ, ಎದುರುಗಡೆ ಮನೆ ಹತ್ರ 15 ಕೋಟಿ ಇದೆ, ಆ ಮಿನಿಸ್ಟರ್ ಹತ್ರ ಒಂದು 20 ಕೋಟಿ ಇದೆ. ಫೈನಾನ್ಸ್ ಪ್ರಾಬ್ಲಮ್ ಅವ್ರಿಗೂ ಇರುತ್ತೆ. ಇನ್ನು ಮಕ್ಕಳು ಓದೋದಿಲ್ಲ, ಸರ್ವೇ ಸಾಮಾನ್ಯ. ಆಟ ಆಡ್ತಾರೆ, ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋರು ಆಟ ಆಡ್ತಾರೆ. ಅವ್ನು 85-90 ತೆಗಿತಾರೆ, ಬಟ್ ಅವ್ನು ತುಂಬಾ ಗೇಮ್ ಆಡೋದು, ಅದಾಡೋದು ಎಲ್ಲರೂ ಮಾಡ್ತಾರೆ. ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು. ಈ ಕಾಮನ್ ಫಂಡಾನ ಇಟ್ಕೊಂಡು ಅವನು ಹೇಳ್ತಕ್ಕಂಥ ಮನುಷ್ಯ ಎಷ್ಟು ಕರೆಕ್ಟಾಗಿ ಹೇಳ್ತಾನೆ ಅಂತ ಹೋಗಿ ಮುಟ್ಟಾಳರಾಗಿ ಮೂರ್ಖರಾಗಿ ಅಲ್ಲಿದ್ದೀವಿ. ಮೂರ್ಖರು ಹೇಳೋದು 100% ಮೂರ್ಖರೇ. 100% ಹೇಳ್ತೀನಿ. ಇರ್ತಕ್ಕಂಥ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಒಂದು 7-8 ವಿಚಾರಗಳನ್ನ ಹೆಚ್ಚು ಕಮ್ಮಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಂಡು ಅವ್ರ ವಯಸ್ಸು ನೋಡ್ಕೊಂಡು ಚೂರು ಆ ರಿಲೇಟಿವ್ ಹೇಳ್ಬಿಟ್ರೆ ಮುಗಿದೋಯ್ತು. ಮಕ್ಕಳು ಬಂದ್ರೆ ಒಂದು ಎಜುಕೇಶನ್ ಇರುತ್ತೆ, ಆರೋಗ್ಯ ಇರುತ್ತೆ, 2. ಇನ್ನೇನಿರಲ್ಲ ಅಲ್ಲಿ. ಫೈನಾನ್ಸ್ ಕೇಳ್ತಾರ, ಮದುವೆ ಕೇಳ್ತಾರ? ಮಕ್ಕಳು ಬಂದ್ರೆ 2 ಹೇಳೋದು. ನೋಡಮ್ಮ ಸ್ವಲ್ಪ ಆರೋಗ್ಯ ನೋಡ್ಕೊಳಮ್ಮ, ಮತ್ತೆ ಎಜುಕೇಶನ್ ನೋಡ್ಕೊಳಮ್ಮ, ಇವೆರಡು ಹೇಳಿದ್ರೆ ಅದು 2ರಲ್ಲಿ ಒಂದಿರುತ್ತೆ ಪಕ್ಕ. ಇನ್ನೇನು ಬೇಡ. ಹೌದೌದು ಆರೋಗ್ಯ ಸರಿಯಿಲ್ಲ, ಕರೆಕ್ಟಾಗಿ ಹೇಳಿದ್ರು. ಶೀತ ನೆಗಡಿ ಏನಾದ್ರು ಸಣ್ಣದಾರು ಇರುತ್ತೆ, ದೊಡ್ಡದಿಲ್ಲ ಅಂದ್ರು. ದೊಡ್ಡದಿದ್ರೆ ನೀವು ಹೇಳಿದ್ ಕರೆಕ್ಟು. ಎಜುಕೇಶನ್ ಅದರಿಂದ ಓದ್ತಾ ಇಲ್ಲ. ಕಾಯಿಲೆ ಇದೆ, ಸಮಸ್ಯೆ ಇದೆ, ಅದರಿಂದ ಓದ್ತಾ ಇಲ್ಲ ಅಷ್ಟೇ. ಕಾಯಿಲೆ ಬಿಟ್ಬಿಡ್ತಾರೆ, ಎಜುಕೇಶನ್ ಹೇಳಿದ್ ಕರೆಕ್ಟ್ ಸರ್ ನೀವು. 2ರಲ್ಲಿ ಒಂದು ಇತ್ತು ಹಂಗೆ, 2ರಲ್ಲಿ ಒಂದಿತ್ತು. ಕ್ವಶನ್ ಕರೆಕ್ಟಾಗಿ ಕೇಳಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಮುಂದೆ ಆಗೋ ತರ ಇದೆಯೋ ಇಲ್ವೋ, ಇಷ್ಟೇ ಜ್ಯೋತಿಷ್ಯ. ಸುಮ್ಮನೆ ನನಗೇನೋ ದೈವ ಶಕ್ತಿ ಇದೆ, ನನ್ನ ತಲೆ ಒಳಗಡೆ ದೇವ್ರು ಬಂದ್ಬಿಟ್ಟಿದ್ದಾನೆ, ನಾನು ದಿವ್ಯ ದೃಷ್ಟಿಯಿಂದ ನೋಡ್ತೀನಿ, ಯಾರ ಹತ್ರನೂ ಆ ಶಕ್ತಿ ಇಲ್ಲ. ಅವನ ಜಾತಕ ಚೆನ್ನಾಗಿದೆ. ನಿಮಗೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಅವನ ಜಾತಕ ಚೆನ್ನಾಗಿದೆ. ಅವನ ಜಾತಕ ಎಲ್ಲಿವರೆಗೂ ಓಡ್ತಾ ಇರುತ್ತೋ ದುಡ್ಡಿನ ಕಾಂಬಿನೇಷನ್ಗಳು, ಅದು ಅಲ್ಲಿವರೆಗೂ ಅವನು ಏನ್ ಹೇಳಿದ್ರು ನಡೀತಾ ಇರುತ್ತೆ. ಅವ್ರಿಗೆ ಆಕ್ಚುಲಿ ಆಗಲ್ಲ, ಬಟ್ ಅವ್ನು ಹೇಳಿದ್ರು ಜನ ನಂಬೋತರ. ಎಷ್ಟೋ ಜನ ನೋಡಿದೀವಿ ನಾವು ಈ ತರ. ಹಿಂಗಿರೋರು ಇವತ್ತೆಲ್ಲ ಅಸ್ಟ್ರಾಲಜರ್ಸ್ ಎಷ್ಟೋ ಜನ ಹಿಂಗ್ ಹೋಗಿರೋ ಹಿಂಗ್ ಬಿದ್ದಿದ್ದಾರೆ. ಯಾಕೆ ಬಿದ್ದಿದ್ದಾರೆ? ಎಷ್ಟೋ ಜನ ಬಿದ್ದಿದ್ದಾರೆ. ಎಷ್ಟೋ ಜನ ಬರೋರು ಅವರೆಲ್ಲ ಇದ್ರು ಎಲ್ಲಿ ಹೋದ್ರೂ ಗೊತ್ತೇ ಇಲ್ಲ, ಮುಗೀತವ್ರ ಟೈಮ್. ಮತ್ತೆ ಹೇಳ್ತಾ ಇರೋದು ಎಲ್ಲಿ ಹೋಗಿದೆ? ನಮ್ಮ ಸಂಸ್ಥೆಯಲ್ಲಿ ವಿ ಆರ್ ಕ್ರಿಯೇಟಿಂಗ್ ಅಸ್ಟ್ರಾಲಜರ್ಸ್. ತಿಳ್ಕೊಳ್ಳಿ, ನಮ್ಮ ನಕ್ಷತ್ರ ನಾಡಿ ಒಂದೇ ಒಂದು ಮೋಟೋ, ವಿ ಕ್ರಿಯೇಟ್ ಟ್ರೂ ಅಸ್ಟ್ರಾಲಜರ್ಸ್. ನಮ್ಮ ಅಸ್ಟ್ರಾಲಜರ್ಗೆ ಒಂದೇ ಹೇಳೋದು, ಹಣೆ ಬರನ ಬದಲಾಯಿಸಕ್ಕಾಗಲ್ಲ. ಪೂಜೆ ಪುನಸ್ಕಾರಗಳು ಮಾಟ ಮಂತ್ರದಿಂದ ಏನೂ ಎಫೆಕ್ಟ್ ಆಗಲ್ಲ. ಅರ್ಥ ಆಯ್ತಲ್ಲ? ದೆವ್ವ ಹಿಡಿದಿದೆ, ಅವೆಲ್ಲ ಸುಳ್ಳು, ಎಲ್ಲ ಸುಳ್ಳು. ದೆವ್ವ ಹಿಡಿದಿರೋದು, ಅದು ಹಿಡಿದಿದೆ ಮಾನಸಿಕ. ಇಟ್ಸ್ ಆಲ್ ಮಾನಸಿಕ. ಅದು ತೋರಿಸುತ್ತೆ
ರಾಹು ಚಂದ್ರ ಇದ್ರೆ, ಕೇತು ಚಂದ್ರ ಇದ್ರೆ, 3ನೇ ಮನೆ, 8ನೇ ಮನೆ, 12ನೇ ಮನೆ ಮೆಂಟಲ್ ಡಿಲೇರ್ಮೆಂಟ್ ತೋರಿಸುತ್ತೆ. ಕ್ಲಾಸ್ 24th ಇದೆ, ಬನ್ನಿ ಕರೆಕ್ಟಾಗಿ ಕಲೀರಿ. ಊರ ಹತ್ರ ಇರೋರೆಲ್ಲ ಹೋಗಿ ಒಬ್ಬರೊಬ್ರು ಒಂಥರ ಹೇಳ್ತಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಂಡು ಇದೇನು ಬ್ರಹ್ಮವಿದ್ಯೆ ಕಲಿಯಕ್ಕಾಗಲ್ಲ ಅಂತ ಪೇಚಾಡೋ ಬದಲು ಕುಟುಂಬ ಸಮೇತ ಕಲಿತು ನಿಮ್ ಎಲ್ಲಾ ಒಂದು ಸಮೂಹಕ್ಕೆ ನಿಮಗೇನೇನ್ ಬೇಕು, ಮನೆಯಲ್ಲಿ 5 ಜನನೋ 3 ಜನ ಕೂತ್ಕೊಂಡು ಜ್ಯೋತಿಷ್ಯ ಕಲಿತಕ್ಕಂಥದ್ದು ಅಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಬೈಕೋತವ್ರು, ಊರವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಅಂತ. ಏನು 6 ಕೋಟಿ ಜನಕ್ಕೆ ನಾನು ಹೇಳ್ಕೊಟ್ಟಿರೋದು 60,000, ಯಾವ ಪರ್ಸೆಂಟೇಜು ಇಲ್ಲ. ಅದನ್ನು ಬಯಸ್ಕೊಂಡಿದೀವಿ ನಾವು. ಇವ್ನು ಊರವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾನೆ, ನಮಗೆ ಬಿಸ್ನೆಸ್ ಕಮ್ಮಿ ಮಾಡಿದೆ ಅಂತ. ಯಾವ ಬಿಸ್ನೆಸ್ ಕಮ್ಮಿ ಮಾಡಿಲ್ಲ ಯಾರಿಗೂ. 60,000 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. 60,000 ಜನದಲ್ಲಿ ಸ್ವಲ್ಪ ಕುಟುಂಬ ಅಂತ ತೆಗೆದ್ರೆ 30,000 ಜನ ಇರ್ತಾರೆ. ಒಂದು ಕುಟುಂಬ ಅಂತ ಕಮ್ಮಿ ಮಾಡಿದ್ರೆ 30,000 ಜನ. 6 ಕೋಟಿ ಜನ ಇದ್ದಾರೆ. ಈಗ ಹಿಂದೂಗಳನ್ನೇ ತಗೊಳ್ಳೋಣಪ್ಪ, 30,000 ಇಲ್ಲಿ, 6 ಕೋಟಿ ಅಥವಾ 5 ಕೋಟಿ ಇಲ್ಲಿ. ಎಲ್ಲ ಸುಮ್ಮನೆ ಹೇಳ್ತಾರೆ, ಬೈತಾರೆ, ನಮಗೆ ಬಯಸ್ಕೊತೀವಿ. ಬನ್ನಿ, ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿ ಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.